ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಯಾ ವ್ಲಾಗ್ಸ್ ಕನ್ನಡ. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ ಇವತ್ತು ಟೈಮ್ ಬಂದ 8 ಗಂಟೆ ಆಗಿದೆ. ಈಗ ಎದ್ದಿದ್ದೀನಿ. ಅಂದರೆ ಬೆಳಗ್ಗೆ ಇವತ್ತು ಮಾರ್ನಿಂಗು ಪಾಪು ಬಂತು 4 o'clock ಎದ್ಬಿಟ್ಟಿದ್ಲು. ಸೊ 5:30ವರೆಗೂ ಅವ್ರ ಜೊತೆ ಆಲ್ರೆಡಿ ಮತ್ತೆ 5:30ಗೆ ಮಲ್ಕೊಂಡು ಈಗ ಮತ್ತೆ 8 o'clock ಎದ್ದಿದ್ದೀನಿ. ಈಗ ಎದ್ದಿದ್ದೀನಿ. ಪಾಪು ಬಂದು ಏನು ಮಾಡ್ತಿದ್ದಾಳೆ, ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಎಲ್ಲರೂ ಅಲ್ಲೇ ಇದ್ದಾರೆ. ಸೊ ಈಚೆ ಬಿಸಿಲು ಬರ್ತಿದೆಯಲ್ಲ, ಸೊ ಅಲ್ಲಿ ಸೋಫಾ ಮೇಲೆ ಹಾಕಿದ್ದೀನಿ, ಸ್ವಲ್ಪ ಎಳೆ ಬಿಸಿಲು ಬರುತ್ತೆ ಅಂತ. ಇಬ್ಬರು ನಿಕ್ಚುನ್ನಿಯರು ನೋಡ್ತಿರ್ತಾರೆ. ಸೊ ಅದರಿಂದೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಹೊತ್ತು ಆಟಾಡ್ಕೊಂಡಿರ್ತಾಳೆ. ಸೊ ಈಗ ನನ್ನ ಕೆಲಸ ಏನು ಅಂದರೆ ಬೆಡ್ ಕ್ಲೀನ್ ಮಾಡಬೇಕು. ಅಮ್ಮ ಪಾಪುದು ಕಚ್ಚೆ ಬಟ್ಟೆ ಒಗಿತಾ ಇದ್ದಾರೆ. ಅಮ್ಮನ ಮನೆ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕಡಿಮೆ. ಏನೂ ಕೆಲಸ ಮಾಡೋ ಹಾಗಿಲ್ಲ, ಆರಾಮಾಗಿ ರೆಸ್ಟ್ ತಗೋಬೋದು. ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳು ನಾನು ಮಾಡ್ಕೋತೀನಿ. ಬೆಡ್ ಬಂದು ಹೀಗಿದೆ. ಸೊ ಈಗೆಲ್ಲ ಕ್ಲೀನ್ ಮಾಡಬೇಕು. ಮಾಡೋಣ ನೋಡಿ. ಒಬ್ಬೊಬ್ರು ಹೊಸ ಗೆಸ್ಟ್ನ ಪರಿಚಯ ಮಾಡ್ತೀನಿ. ಇವರೇ ರೂಬಿ ಅಂತ ನಮ್ಮ ಮನೆಗೆ ಬಂದು ಅವ್ಳು 5 years ಆಯಿತು. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಪಾಪು ವಾಯ್ಸ್ ಕೇಳಿಸ್ತಿದೆ, ದಯವಿಟ್ಟು ಏನು ಅನ್ಕೋಬೇಡಿ. ಅವಳು ಆಟ ಆಡ್ತಿದ್ದಾಳೆ. ನಾವು ಗೊಂಬೆ ಆಗಲಿ ಅವಳು ನಮ್ಮ ಟೈಮಿಂಗ್ಸ್ 8 ಗಂಟೆ 8:30 ಎದ್ದೋಳ್ಬಿಡ್ತಾಳೆ. ಆದರೆ ಅವಳು ನಿದ್ದೆ ಫುಲ್ಲು, ಯಾವಾಗಲೂ ನಿದ್ದೆ. ಅವಳಿಗೆ ಆಪೋಸಿಟ್ ನನ್ನ ಚಿಕ್ಕ ಮಗಳು, ಅವಳು ನಿದ್ದೆನೇ ಮಾಡೋದಿಲ್ಲ. ಹೋಗಲ್ಲ ಪಾಪು, ಯಾವಾಗಲೂ ಚಕ್ರು ಆಗ್ತಾ ಹೇಳ್ತಾಳೆ, ಕೆಡಲೆ ಆಗ್ತಾ ಹೇಳ್ತಾಳೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ನನಗೆ ಫಸ್ಟ್ ಕಾಫಿ ಕೊಡ್ತಾರೆ. ಅಂದರೆ ಕಾಫಿಗೆ ಬ್ರೆಡ್ ಇದ್ದರೆ ಬ್ರೆಡ್ ತೊಗೋತೀನಿ, ಇಲ್ಲ ರಸ್ಕ್ ಇದ್ದರೆ ರಸ್ಕ್ ತೊಗೋತೀನಿ. ನಾನು ಕಾಫಿ ಕುಡಿದು ಆದಮೇಲೆ ಪಾಪಿಗೆ ಫಸ್ಟು ನಾನು ವಿಟಮಿನ್ ಸಿರಪ್ ಹಾಕ್ತೀನಿ. ಡಾಕ್ಟರ್ ಹೇಳಿದ್ದಾರೆ ವಿಟಮಿನ್ ಡಿ ಸಿರಪ್ ಕಂಪಲ್ಸರಿ ಹಾಕಲೇಬೇಕು ಅಪ್ ಟು 1 year ಅಂತ. ದಯವಿಟ್ಟು ಯಾರೆಲ್ಲ ಹೊಸ ತಾಯಿಯಂದಿರಿದ್ದಾರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಪ್ಲೀಸ್, ಅದನ್ನು ಹಾಕಿ ಮಕ್ಕಳಿಗೆ ಒಳ್ಳೆಯದು. ನಾನು ಈಚೆ ಬಿಸಿಲನ್ನು ತೋರಿಸ್ತೀನಿ, ಪಾಪು ವಿಟಮಿನ್ ಸಿರಪ್ಪು ಹಾಕ್ತೀನಿ ನಾನು. ಅಂದರೆ ಸ್ವಲ್ಪ ಪಾಪು ಹಠ ಮಾಡ್ತಾಳೆ, ಅಂದರೆ ಸ್ವಲ್ಪ ತೊಗೊಳೋದು ನಿಧಾನ ಮಾಡ್ತಾಳೆ. ಸೊ ಅವಳು ಆಡಿಸ್ಕೊಂಡು ನಿಧಾನಕ್ಕೆ ಸಿಪ್ ಅವಳಿಗೆ ಹಾಕ್ತೀನಿ. ಒಂದೇ ಸಲ ಹಾಕಿ ಹೋಗ್ಬಿಡಿ ಮಕ್ಕಳಿಗೆ, ಸಿಪ್ ಹಾಕಿ. ಸೊ ಇವತ್ತಿನ ಕೆಲಸ ಏನು ಅಂತ ಅಂದರೆ ಪಾಪುಗೆ ಸ್ನಾನ ಮಾಡಿಸ್ಬೇಕು ಇವತ್ತು. ಸೊ ಆಯಿಲ್ ಮಸಾಜ್ ಮಾಡಬೇಕು. ಬಟ್ಟೆ ಎತ್ತಿಟ್ಬಿಟ್ಟು ಹೋಗಿ ಆಯಿಲ್ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸಿ ನಾನು ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆಲ್ಲ. ನಮ್ಮ ಪಾಪು ಸ್ವಲ್ಪ ಆಯಿಲ್ ಮಸಾಜ್ ಆಗಲಿ ಅಥವಾ ಸ್ನಾನ ಮಾಡಿಸೋದ್ರಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ಬಿಸಿಲು ಕೂರಿಸ್ಕೊಂಡು ನಾನು ಈಗ ಆಟ ಆಡಿಸ್ತಾ ಇರ್ತೀನಿ. ಸ್ವಲ್ಪ ಹೊತ್ತು ನೋಡ್ತಾಳೆ, ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ. ಆವಾಗ ನಾನು ತೊಡೆ ಮೇಲೆ ಹಾಕೊಂಡು ಸಮಾಧಾನ ಮಾಡಬೇಕು. ಆಮೇಲೆ ನಾನು ಅಮ್ಮ ಸ್ನಾನ ಮಾಡಿಸ್ತೀವಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿದ್ವಿ. ಮಲಗಿದ್ದಾಳೆ. ಮತ್ತು ಈಗ ಇನ್ನೇನು ಕೆಲಸ ಇಲ್ಲ, ನಾನು ರೆಸ್ಟ್ ಮಾಡಬೇಕು. ಅಡುಗೆ ಎಲ್ಲ ಅಮ್ಮ ಮಾಡ್ತಾರೆ. ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದಾರೆ ಮನೆಗೆ ಪಾಪುನ ನೋಡೋಕ್ಕೆ. ಚಿಕನ್ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮನೇಲೂ ಮಾಡ್ತಾರೆ. ಸೊ ನಾನು ಏನು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಮತ್ತು ಪಾಪುನ ಫೇಸ್ ರಿವೀಲ್ ಯಾವಾಗ ಮಾಡ್ತೀನಿ ಅಂದರೆ 6 months ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮತ್ತೇನಾದರೂ ಸಜೆಷನ್ಸ್ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಗೊಂಬೆಗೆ ಈ ಥರ ಎಲ್ಲ ಮಾಡೋದು ಅಂದರೆ ಇಷ್ಟ, ಅದಕ್ಕೆ ಬಂದು ನಿಂತ್ಕೋತಾಳೆ. ಸೊ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಚಿಕನ್ ಸಾಂಬಾರ್ ರೆಡಿ ಆಗ್ತಿದೆ. ನನ್ನ ಮಗಳು ಹೇಳ್ತಾಳೆ, ಕೇಳಿ ಏನಂತ ಹೇಳ್ತಾಳೆ. ಏನು ಸಾಂಬಾರ್? ಚೀಚಿ ಸಾಂಬಾರ್. ಗೊಂಬೆ ತಂಗಿ ಪಾಪನ ಆಡಿಸ್ತಾ ಇದ್ದಾಳೆ. ಸೊ ಅವಳು ಡ್ರಾಯಿಂಗಲ್ಲಿ ಬ್ಯುಸಿ ಇದ್ದಾಳೆ, ನನ್ನ ಹಸ್ಬೆಂಡ್ ಫೋನಲ್ಲಿ ಬ್ಯುಸಿ ಇದ್ದಾರೆ. ಮಧ್ಯಾಹ್ನ ಎಲ್ಲ ನಾವು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಒಂದು 5 o'clock ನನ್ನ ಮಗಳು ಮಲಗಿದ್ಲು. ಎದ್ದು ಅವಳನ್ನ ಒಂದು ಸ್ವಲ್ಪ ಹೊತ್ತು ಓಡಾಡಿಸಿ ಇವತ್ತಿನ ವ್ಲಾಗ್ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.